ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ವಲ್ಪ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸಿ ಗಿಡ ನೆಡಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ಹಸ್ಬೆಂಡ್ ನೆಡ್ತಾ ಇದ್ರು, ಹಾಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅವರಿಗೆ ಅಂತ ಅಂದ್ಬಿಟ್ಟು ಬಂದೆ. ಒಬ್ಬರ ಕೈಯಲ್ಲಿ ಸ್ವಲ್ಪ ಕಷ್ಟ ಈ ಥರ ಗಿಡಗಳನ್ನೆಲ್ಲ ನೆಡೋದು. ಹಾಗಾಗಿ ಕೆಲಸ ಎಲ್ಲ ಮುಗಿಸಿದ್ರೆ ಸ್ವಲ್ಪ ನನಗೆ ಕೂಡ ಇವರಿಗೆ ಹೆಲ್ಪ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಬೇಗ ಎದ್ಬಿಟ್ಟು ಕೆಲಸ ಮುಗಿಸಿ ಹೊರಗಡೆ ಬಂದಿದ್ದೀನಿ. ಹಾಗೆ ತುಂಬ ದಿನ ಆಯಿತು ನಾವು ಈ ಗಿಡಗಳನ್ನು ತಂದು, ಒಂದು 10 ಡೇಸ್ ಮೇಲಾಯಿತು ಅಂತ ಅಂದ್ಕೋತೀನಿ. ಯಾಕೆಂತ ಹೇಳಿದರೆ ತುಂಬ ಮಳೆ ಇತ್ತಲ್ವ, ಅಷ್ಟೊಂದು ಜೋರು ಮಳೆ ಇರಬೇಕಾದ್ರೆ ಗಿಡ ಎಲ್ಲ ನೆಡಬಾರ್ದು, ಕೊಳ್ತೋಗುತ್ತೆ, ಗಿಡ ಹಾಳಾಗುತ್ತೆ. ಸ್ವಲ್ಪ ಮಳೆ ಕಡಿಮೆ ಆಗಲಿ ಆಮೇಲೆ ನೆಡೋಣ ಅಂತ ಅಂದ್ಬಿಟ್ಟು ಹಾಗೆ ತೆಗೆದಿಟ್ಟಿದ್ದೆ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇತ್ತು, ಹಾಗೆ ನೆಟ್ಟು ಬಿಡೋಣ, ಅದೊಂದು ಕೆಲಸ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಮತ್ತು ನಾನು ಸೇರಿಬಿಟ್ಟು ನೆಡ್ತಾ ಇದ್ದೀವಿ. ಸಣ್ಣ ನಂದಿ ಬೆಟ್ಟಲ್ಲಿ ಬರುತ್ತಲ್ವ, ಆ ಗಿಡಗಳನ್ನು ತಂದಿದ್ವಿ. ಉದ್ದಕ್ಕೆ ಹಾಕೋಣ, ಮನೆ ಎದುರುಗಡೆ ಇದ್ದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಟ್ಟಿಂಗ್ ಮಾತ್ರ ಮಾಡ್ತಾ ಇರಬೇಕಾಗತ್ತೆ, ಹಾಗೆ ಬಿಡಬಾರ್ದು. ಅದನ್ನು ಸ್ವಲ್ಪ ದೊಡ್ಡದಾಗ್ತಾ ಇದ್ದಾಗಿ ಕಟ್ಟಿಂಗ್ ಮಾಡ್ತಾ ಇರಬೇಕು. ಕಟ್ಟಿಂಗ್ ಮಾಡ್ತಾ ಇದ್ದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಗಾರ್ಡನಲ್ಲಿ ನೀವು ನೋಡಿರ್ಬೋದು, ಕೆಲವೊಂದು ಗಾರ್ಡನ್ಗಳಲ್ಲಿ ಇರುತ್ತೆ ಇದು. ಹಾಗೆ ಪೆಟ್ರೋಲ್ ಪಂಪೆಲ್ಲ ಇರುತ್ತಲ್ವ, ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿರ್ತಾರೆ. ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಗಿಡ. ಹಾಗಾಗಿ ನಾವು ಕೂಡ ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಹಾಗೆ ಇದು ಹಟ್ಟಿ ಗೊಬ್ಬರ, ನಮ್ಮ ಭಾವನ ಮನೆಯಲ್ಲಿ ದನ ಇದೆ. ಹಾಗಾಗಿ ಹಟ್ಟಿ ಗೊಬ್ಬರ ನಾವು ಬೇಸಿಗೆ ಕಾಲದಲ್ಲೇ ತಂದು ತೆಗೆದಿಟ್ಟಿದ್ವಿ, ಗೋನಿನಲ್ಲಿ ಹಾಕಿಬಿಟ್ಟು. ಹಾಗೆ ಅದನ್ನು ಕೂಡ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿ ನೆಡಬೇಕಾಗತ್ತೆ ಈ ಗಿಡಗಳನ್ನೆಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ನೆಟ್ಟರೆ ಅದು ಖಂಡಿತವಾಗ್ಲೂ ಚೆನ್ನಾಗಾಗಲ್ಲ. ಚೆನ್ನಾಗಿರುವಂತಹ ಮಣ್ಣು ಹಾಕಬೇಕು, ಆಮೇಲೆ ಈ ಥರ ಹಟ್ಟಿ ಗೊಬ್ಬರ ಹಾಕಬೇಕು. ಹಾಗೆ ಟೈಮಿಗೆ ಕರೆಕ್ಟಾಗಿ ಅದಕ್ಕೆ ಹುಳಗಳೆಲ್ಲ ಬರದಾಗೆ ಸ್ಪ್ರೇ ಹಾಕ್ತಾ ಇರಬೇಕು. ಹಾಗೆ ಅದರ ಬುಡಕ್ಕೆ ಕೂಡ ಅಷ್ಟೇ, ಏನಾದರೂ ಗಿಡ ಚೆನ್ನಾಗಿ ಬರುವಂಥದ್ದು ಏನಾದರೂ ಇದ್ದರೆ ಅದನ್ನೆಲ್ಲ ಹಾಕಬೇಕು. ನಾವು ಕಡಲೆ ಹಿಂಡಿ, ಕೈಬೇವು ಹಿಂಡಿ ಅದೆಲ್ಲ ಹಾಕ್ತಾರೆ. ಆಮೇಲೆ ಕೆಮಿಕಲ್ ಕೂಡ ಅಷ್ಟೇ ತಂದಿರ್ತಾರೆ ಸ್ಪ್ರೇ ಮಾಡೋದಕ್ಕೆ. ಇರುವೆ ಎಲ್ಲ ಬೇಗ ಬಂದರೆ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಗಿಡ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವತ್ತು ನೆಡೋಣ ಅಂತ ಅಂದ್ಬಿಟ್ಟು ನೆಡ್ತಾ ಇದ್ದೀವಿ. ಒಂದು 18 ಗಿಡ ಹೋಗಿದೆ ನಮಗೆ. ಎಷ್ಟು ಉದ್ದಕ್ಕೆ ನೆಡಬೇಕಿದ್ರೆ 18 ಗಿಡ ಹೋಗಿದೆ. ಒಂದು ಗಿಡಕ್ಕೆ 50 ರುಪೀಸ್ ತೊಗೊಳ್ತಾರೆ ನರ್ಸರಿನಲ್ಲಿ. 50 ರುಪೀಸ್ ಆಗಿದೆ. 1000 ತನಕ ಆಗಿದೆ ನಮಗೆ ಎಲ್ಲ ಗಿಡ ತರಬೇಕಿದ್ರೆ. ಅಂದರೆ ಸ್ವಲ್ಪ ಹೂವಿನ ಗಿಡ ಕೂಡ ತಂದಿದ್ವಿ. ಹೂವಿನ ಗಿಡ ಕೂಡ ಅದು ಪಾಟಲ್ಲಿ ಹಾಕಿದ್ದೀವಿ. ಹೂವಿನ ಗಿಡ ಎಲ್ಲ ಪಾಟಲ್ಲಿ ಹಾಕಿದ್ದೀವಿ. ಈ ಗಿಡ ಮಾತ್ರ ಮನೆ ಎದುರುಗಡೆ ಈ ಥರ ಇರಲಿ ಅಂತ ಅಂದ್ಬಿಟ್ಟು ನೆಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ, ಪುಟ್ಟ ಪುಟ್ಟದಂಥ ಹೂವು ಇರುತ್ತೆ ಇದರಲ್ಲಿ. ಅದು ಫುಲ್ ಗಿಡದಲ್ಲಿ ಬಿಡಬೇಕು, ಆವಾಗ ಇನ್ನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಗಿಡಗಳಲ್ಲಿ ಬಿಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಹಾಗೆ ಕವರೆಲ್ಲ ತೆಗೆದು, ಕವರಲ್ಲಿ ಇರುತ್ತಲ್ವ, ಆ ಕವರ್ನೆಲ್ಲ ತೆಗೆದ್ಬಿಟ್ಟು ನೆಡಬೇಕು ನೋಡಿ. ಅದರ ಮಣ್ಣು ಯಾವುದೇ ಕಾರಣಕ್ಕೆ ಕೂಡ ತೆಗಿಬಾರ್ದು. ಅದರ ಮಣ್ಣು ಇದೇ ಥರ ಇರಬೇಕು, ಅಂದರೆ ಬೇರೆಲ್ಲ ಅದರಲ್ಲೇ ಬಿಟ್ಕೊಂಡಿರುತ್ತಲ್ವ. ಮಣ್ಣು ನಾವು ತೆಗೆದ್ಬಿಟ್ಟು ಹೊಸ ಮಣ್ಣಿಗೆ ನೆಡೋಣ ಅಂತ ಯಾವತ್ತೂ ಮಾಡಬಾರ್ದು. ಆ ಮಣ್ಣು ಏನಿರುತ್ತೆ ನೋಡಿ, ಅದೇ ಮಣ್ಣನ್ನು ಹಾಗೆ ನಾವು ಗುಂಡಿ ತೆಗೆದು ಆ ಗುಂಡಿಗೆ ಡೈರೆಕ್ಟಾಗಿ ಇಡಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಹಟ್ಟಿ ಗೊಬ್ಬರ ಇಲ್ಲ ಅಂತ ಹೇಳಿದರೆ ನರ್ಸರಿಗಳಲ್ಲಿ ಸಿಗತ್ತೆ, ಎರೆಹುಳ ಗೊಬ್ಬರ ಅಂತ ಅಂದ್ಬಿಟ್ಟು ಸಿಗತ್ತೆ. KG ಲೆಕ್ಕದಲ್ಲಿ ಕೊಡ್ತಾರೆ, ಅದನ್ನು ಕೂಡ ತಂದು ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಸೂಂಟನ್ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ. ಏನು ಹೇಳ್ತಾರೆ ಕನ್ನಡದಲ್ಲಿ ಅಂತ ಹೇಳಿದರೆ ಈ ಸುಡುಮಣ್ಣು ಅಂತ ಹೇಳ್ತಾರೆ. ಹೌದು, ಸುಡುಮಣ್ಣು ಅಂತ ಹೇಳ್ತಾರೆ. ಆ ಮಣ್ಣು ಬೇಕಾದರೂ ಕೂಡ ತಂದು ಹಾಕ್ಬೋದು. ಅದು ಕೂಡ ಅಷ್ಟೇ ತುಂಬ ಒಳ್ಳೆಯದು ಗಿಡಗಳಿಗೆಲ್ಲ. ಈ ಸಲ ನಮ್ಮ ಅಕ್ಕ ಹೇಳಿದರು, ಈ ಹಟ್ಟಿ ಗೊಬ್ಬರ ಇದೆ, ಅವನ ಗೊಬ್ಬರ ನೀವು ತೊಗೊಂಡೋಗಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಹಾಳಾಗತ್ತೆ ಮಳೆಗೆ, ತೊಗೊಂಡೋಗಿ ಯಾವುದ್ರಲ್ಲಾದರೂ ತುಂಬಿಸಿಡಿ, ನಿಮಗೆ ಗಿಡಗಳಿಗೆಲ್ಲ ಹಾಕೋದಕ್ಕಾಗತ್ತೆ ಅಂತ ಹೇಳಿದರು. ಹಾಗಾಗಿ ತುಂಬ ಇತ್ತಲ್ಲಿ, ಹಾಗಾಗಿ ನಾವು ತೊಗೊಂಡು ಬಂದು ಗಿಡಗಳಿಗೆಲ್ಲ ಹಾಕೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಶೆಡ್ಡಲ್ಲಿ ತೆಗೆದಿಟ್ಟಿದ್ವಿ. ಇವಾಗ ತುಂಬ ಅದು ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಮೊದಲು ಪ್ಲ್ಯಾನ್ ಇರಲಿಲ್ಲ, ಈ ಥರ ಗಿಡ ನೆಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇರಲಿಲ್ಲ. ನಾನು ಮಾತ್ರ ತುಂಬ ಆಸೆ ಪಡ್ತಾಯಿದ್ದೆ, ತುಂಬ ಸಮಯದಿಂದ ಈ ಥರ ನೆಡಬೇಕು ಮನೆ ಎದುರುಗಡೆ. ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ, ಮನೆ ಎದುರುಗಡೆ ಹೂವಿನ ಗಿಡ ಎಲ್ಲ ಇದ್ದರೆ ಅದೊಂದು ಪಾಸಿಟಿವಿಟಿ ಕೊಡುತ್ತೆ ನಮಗೆ. ನಾವು ಹೆಣ್ಮಕ್ಳು ಬೇರೆ ಮನೆಯಲ್ಲೇ ಇರ್ತೀವಿ, ಅದು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರೆ ಸಂಜೆ ಹೊತ್ತಿಗೆಲ್ಲ ನಮಗೆ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಮೈಂಡ್ ಕೂಡ ಫ್ರೀ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಸಲ ಈ ಥರ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಹೂವಿನ ಗಿಡ ಕೂಡ ತುಂಬಾ ತಂದಿದ್ದೀವಿ ಈ ವರ್ಷ ಹೂವಿನ ಗಿಡ ಎಲ್ಲ ತಂದು ಅದನ್ನು ಕೂಡ ಹಾಕಿದ್ದೀವಿ. ಅದು ಇನ್ನು ಹೂವೆಲ್ಲ ಬಿಡುವಾಗ ತೋರಿಸ್ತೀನಿ ನಿಮಗೆ, ಯಾವ ಥರದ ಹೂವಿನ ಗಿಡ ಹಾಕಿದ್ದೀವಿ, ಯಾವ ಥರ ಹೂವೆಲ್ಲ ಬಿಡುತ್ತೆ ಅಂತ ಅಂದ್ಬಿಟ್ಟು. ಈಗ ಎಲ್ಲ ಗಿಡ ನೆಟ್ಟಾಯಿತು. ಕೊನೆಯದಾಗಿ ಸ್ವಲ್ಪ ಇದ್ದ ಗೊಬ್ಬರಗಳನ್ನೆಲ್ಲ ಹಾಕಿದ್ರ ಮೇಲ್ಗಡೆ ಹಾಕಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಹಾಗೆ
ಹಾಗೆ ಈಗ ಗಂಟೆ 9:15 ಆಗ್ತಾ ಬಂತು. ಗಿಡ ನೆಡುವಂತಹ ಕೆಲಸಗಳೆಲ್ಲ ಆಯಿತು, ಎಲ್ಲ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ದಿನ ಆಯಿತು ನಾವು ಗಿಡ ನೆಡೋದಕ್ಕೆ ಶುರು ಮಾಡಿ, ಒಂದೊಂದೇ ನೆಡಬೇಕಾದ್ರೆ ಇಷ್ಟು ದಿನ ಆಯಿತು ಅಂತ ಹೇಳ್ಬೋದು. ಜೋರು ಮಳೆ ಇತ್ತಲ್ವ, ಜೋರು ಮಳೆ ಬರಬೇಕಾದ್ರೆ ಗಿಡ ನೆಟ್ಟರೆ ಕೆಸರು ಥರ ಆಗುತ್ತೆ, ಆ ಗಿಡ ಎಲ್ಲ ಹಾಳಾಗುತ್ತೆ, ಕೊಲ್ತೋಗುತ್ತೆ ಗಿಡ ಎಲ್ಲ. ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಗಿಡ ಎಲ್ಲ ನೆಟ್ಟಾಯಿತು. ಹಾಗೆ ಗಿಡ ಎಲ್ಲ ನೆಟ್ಟಾದ ನಂತರ ಬಟ್ಟೆ ಕೂಡ ಒಗ್ದಾಗಿದೆ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಇವತ್ತು ಬಟ್ಟೆ ಕೂಡ ಒಗ್ದಿದ್ದೀನಿ. ನಂತರ ಮನೆ ಗುಡಿಸಿ ಒರೆಸ್ಬಿಟ್ಟು ಸ್ನಾನ ಎಲ್ಲ ಆಗಿ ದೇವರಿಗೆಲ್ಲ ಕೈ ಮುಗ್ದಾದ ನಂತರ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಯಾವಾಗಲೂ ಅಷ್ಟೇ ನಾನು ಇಷ್ಟು ಲೇಟ್ ಬ್ರೇಕ್ಫಾಸ್ಟ್ ಮಾಡಲ್ಲ. 7:30 8 ಗಂಟೆ ಒಳಗಡೆ ನನಗೆ ಬ್ರೇಕ್ಫಾಸ್ಟ್ ಆಗಬೇಕಿತ್ತು. ಇವತ್ತೇನಾಯ್ತು ಅಂತ ಹೇಳಿದರೆ ಹೊರಗಡೆ ಕೆಲಸಕ್ಕೆ ಹೋದ್ನಲ್ವಾ, ಹೊರಗಡೆ ಕೆಲಸಕ್ಕೆ ಹೋದರೆ ಸ್ವಲ್ಪ ಬೆವರು ಬಂದಾಗೆಲ್ಲ ಆಗುತ್ತೆ, ಮೈಯೆಲ್ಲ ಅಂಟ್ಕೊಂಡಿರುತ್ತೆ. ಸೊ ಆ ರೀತಿ ಆದಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಆದ ನಂತರನೇ ಸ್ನಾನ ಎಲ್ಲ ಮಾಡಿದ ನಂತರನೇ ಬ್ರೇಕ್ಫಾಸ್ಟ್ ಮಾಡೋದು. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹೊರಗಡೆ ಕೆಲಸಕ್ಕೆ ಹೋಗಿ ಬಂದು ಹಾಗೆ ಡೈರೆಕ್ಟಾಗಿ ನನಗೆ ತಿಂಡಿ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಸ್ನಾನ ಆಗದೆ. ಹಾಗಾಗಿ ಸ್ನಾನ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ರೆಡಿಯಾಗಿದ್ದೀನಿ ಕೂಡ. ಇವತ್ತು ಸ್ವಲ್ಪ ಪೇಟೆ ಕಡೆಗೆ ಹೋಗೋದಕ್ಕಿದೆ, ಹಾಗೆ ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ನಂತರ ತಂಗಿ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ತಂಗಿ ಮಗನ ಬರ್ತ್ಡೇ ಇದೆ ಇವತ್ತು, 5 ವರ್ಷದ್ದು. ಹಾಗಾಗಿ ಬನ್ನಿ ಅಂತ ಹೇಳಿದ್ದಾರೆ. ಮದುವೆ ಕೂಡ ಆಗಿತ್ತಲ್ವ ಮಾವನ ಮಗಳಿಗೆ ಮತ್ತು ಅವಳ ಹಸ್ಬೆಂಡಿಗೆ ಅಲ್ಲಿ ಒಂದು ಅಂದರೆ ತಮ್ಮನ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ, ಊಟಕ್ಕೆ ಕರೆದಿದ್ದಾರೆ. ಹಾಗಾಗಿ ಅವರು ಕೂಡ ಬರ್ತಾ ಇದ್ದಾರೆ, ಜೊತೆಗೆ ಬರ್ತ್ಡೇ ಕೂಡ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಬರ್ತ್ಡೇ ಬಾಯಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಏನಾದರೂ ತೊಗೊಳ್ಳೋಣ, ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಕೆಲಸ ಎಲ್ಲ ಬೇಗ ಆಗಿದೆ ಅಲ್ವಾ. ಹಾಗೆ ಮಧ್ಯಾಹ್ನಕ್ಕೆ ಒಂದು ಹೊತ್ತಿಗೆ ಅಡುಗೆ ಬೇಕಾದ್ದು. ಇವತ್ತು ಅನ್ನ ಮಾಡಿದ್ದೀನಿ, ಅನ್ನ ಒಂದು ಬೆಳಗ್ಗೆನೇ ಮಾಡ್ಕೊಂಡಿದ್ದೀನಿ. ಹಾಗೆ ಸಾರು ಸಾಂಬಾರು ಏನು ಮಾಡ್ಕೊಂಡಿಲ್ಲ, ನಿನ್ನೆ ಮಾಡಿದಂತಹ ಮೊಟ್ಟೆ ಸಾರು ಕೂಡ ಇದೆ. ಹಾಗೆ ನವಿಲುಕೋಸು ಕಡಲೆ ಮಾಡಿದ್ದಲ್ವ ಅದು ಕೂಡ ಹಾಗೆ ಇದೆ. ಇನ್ನು ಬೇಕಿದ್ದರೆ ಮೊಟ್ಟೆ ಆಮ್ಲೆಟ್ ಏನಾದರೂ ಮಾಡ್ಕೊಂಡು ಊಟ ಮಾಡೋದು ಮಧ್ಯಾಹ್ನಕ್ಕೆ. ಜೋರು ಹಸುವಾಗ್ತಾ ಉಂಟು. ಅಂದರೆ ಬೆಳಿಗ್ಗೆನೇ ನಾನು ಟೀ ಕುಡಿಯೋದಲ್ವ, ಬ್ರೇಕ್ಫಾಸ್ಟ್ ಎಲ್ಲ ಬೆಳಿಗ್ಗೆನೇ ಮಾಡ್ತೀನಲ್ವ. ಹಾಗಾಗಿ ಇವತ್ತು ಲೇಟ್ ಆಯಿತು, ಹಸಿವೆ ಕೂಡ ಆಗ್ತಾ ಉಂಟು. ಆದರೂ ಕೆಲಸ ಆಗದೆ ಬೇಡ ತಿನ್ನೋದಂತ ಅಂದ್ಬಿಟ್ಟು ಪಟಪಟ ಅಂತೇಳಿ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಈಗ ಹೋಗಿ ಮಧ್ಯಾಹ್ನ 10 ಗಂಟೆಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. 10 ಗಂಟೆಗೆ ಹೋದರೆ 12 ಗಂಟೆ ಆಗುತ್ತೆ ಬರಬೇಕಾದ್ರೆ. ನಾನು 12:15 1 ಗಂಟೆ ಹೊತ್ತಿಗೆ ಮಕ್ಕಳು ಕೂಡ ಮನೆಗೆ ಬಂದಿರ್ತಾರೆ. ಬಂದ ಕೂಡಲೇ ಊಟ ಮಾಡಿ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಹೊರಗಡೆ ಏನಾದರೂ ಕೆಲಸ ಇದೆ ಅಂತ ಅಂದಾಗ ಚಪಾತಿ, ದೋಸೆ, ರೊಟ್ಟಿ ಈ ಥರ ಎಲ್ಲ ಮಾಡೋದಾದರೆ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಹೊರಗಡೆ ಏನಾದರೂ ಸ್ವಲ್ಪ ಅಂದರೆ ಔಟ್ಸೈಡಲ್ಲಿ ಏನಾದರೂ ಕೆಲಸ ಇದೆ, ಗಿಡಗಳ ಕೆಲಸ ಇದೆ, ಇಲ್ಲ ಅಂತ ಹೇಳಿದರೆ ಕ್ಲೀನಿಂಗ್ ಕೆಲಸ ಇದೆ ಅಂತ ಅಂದಾಗ ನಾನು ಕಡುಬು ಜಾಸ್ತಿ ಮಾಡೋದು. ಕಡುಬು ಮಾಡಿ ಇಟ್ಟರೆ ಅದು ಅದರ ಪಾಡಿಗೆ ಬೇಯ್ತಾ ಇರುತ್ತಲ್ವ, ಆರಾಮಾಗಿ ನಮಗೆ ಹೊರಗಡೆ ಕೆಲಸನ ಮುಗಿಸ್ಬೋದು. ಹಾಗಾಗಿ ಸ್ಯಾಟರ್ಡೇ ಮತ್ತು ಸಂಡೇ ಮಾತ್ರ ನಾವು ಹೊರಗಡೆ ಇರುವಂತಹ ಕೆಲಸಗಳನ್ನು ಮಾಡೋದು. ಅಂದರೆ ಲಂಚ್ ಬಾಕ್ಸ್ ಕೊಡೋದಕ್ಕಿಲ್ಲ ಅಲ್ವಾ ಆ ದಿನ. ಹಾಗಾಗಿ ಆ ದಿವಸ ಮಾತ್ರ ಮಾಡೋದು. ಉಳಿದ ದಿವಸದಲ್ಲಿ ನನಗೆ ಹೊರಗಡೆ ಹೋಗೋದಕ್ಕಾಗಲ್ಲ, ಕಷ್ಟ ಆಗುತ್ತೆ, ಅಡುಗೆ ಆಗಬೇಕಲ್ವ. ಹಾಗಾಗಿ ಈಗ ಮೊದಲು ತಿಂಡಿ ತಿಂದು ಟೀ ಕುಡಿದು ಆಮೇಲೆ ಬೇಗ ರೆಡಿ ಆಗಬೇಕು. 10 ಗಂಟೆಗೆ ರಿಕ್ಷಾ ಬರೋದಕ್ಕೆ ಹೇಳಿದ್ದೀನಿ. ಹಾಗಾಗಿ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಬರೋದ್ರ ಒಳಗಡೆ ತಿಂಡಿ ತಿಂದು ರೆಡಿ ಆಗಬೇಕು. ತುಂಬ ದಿನದಿಂದ ಮಳೆ ಬರ್ತಾ ಇದೆ ಅಲ್ವಾ, ಆದರೂ ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ತುಂಬಾ ಸೆಕೆ ಆಗ್ತದೆ. ಇವತ್ತು ಕಡಿಮೆ ಮಳೆ, ಅಂದರೆ ಬೆಳಿಗ್ಗೆಯಿಂದನೇ ಅಷ್ಟೊಂದು ಮಳೆ ಏನಿಲ್ಲ, ಸ್ವಲ್ಪ ಬಿಸಿಲು ಬಂದಿದೆ ಹೊರಗಡೆ. ಆದರೂ ಹೊರಗಡೆ ಬಿಸಿಲು ಬಂದ ಕೂಡಲೇ ಒಳಗಡೆ ತುಂಬಾ ಸೆಕೆ ಆಗ್ತದೆ. ಬೆವರು ಎಲ್ಲ, ನಾನು ಬಿಸಿಯಾಗಿ ಟೀ ಬೇರೆ ಕುಡಿದೆ ಅಲ್ವಾ, ಸ್ವಲ್ಪ ಜಾಸ್ತಿ ಬೆವರ್ತಾ ಇದೆ. ಲೈಟಾಗಿ ಕ್ರೀಮ್ ಹಚ್ಕೊಂಡಿದ್ದೀನಿ, ಲೋರಿಯಲ್ ಅವರದ್ದು ಡೇ ಕ್ರೀಮ್ ಇದೆಯಲ್ವ, ಇದನ್ನು ಹಚ್ಕೊಂಡಿದ್ದೀನಿ ಲೈಟಾಗಿ. ಬೇರೆ ಇನ್ನೇನು ಹಚ್ಚಲ್ಲ, ಜಸ್ಟ್ ಸಿಂಪಲ್ಲಾಗಿ ಲಿಪ್ಸ್ಟಿಕ್ ಹಾಕೋತೀನಿ ಅಷ್ಟೇ. ಲ್ಯಾಕ್ಮಿ ಅವ್ರದ್ದು 925 ನ್ಯೂಡ್ ಕಲರದ್ದು ಲಿಪ್ಸ್ಟಿಕ್ ತೊಗೊಂಡಿದ್ದೆ, ಅದನ್ನು ಲೈಟಾಗಿ ಅಪ್ಲೈ ಮಾಡ್ತೀನಿ. ಹೊರಗಡೆ ಎಲ್ಲ ಹೋಗಬೇಕಾದ್ರೆ ಇಂಥ ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ನನಗೆ. ಅಷ್ಟೊಂದು ಗೊತ್ತಾಗಲ್ಲ ಹಾಕಿದ್ದೀನಿ ಅಂತ, ಲಿಪ್ಸ್ ಕಲರ್ ಥರನೇ ಇರುತ್ತೆ ನ್ಯೂಡ್ ಕಲರ್. ಏನು ಹಚ್ಚದೇ ಇದ್ದರೂ ತುಂಬಾ ಬೆವರು ಬರ್ತಾ ಉಂಟು. ಏನು ಹಚ್ಚಿದ್ರೂ ಅಷ್ಟೇ, ಅದು ಸ್ವಲ್ಪ ಹೊತ್ತಿಗೆ ಹೊರಟೋಗುತ್ತೆ, ಬೆವರಿ ಅಷ್ಟೇ. ನನ್ನ ಮಗಳು ಯಾವಾಗಲೂ ಅಷ್ಟೇ, ಈ ಬೆಡ್ರೂಮೆಲ್ಲ ಕ್ಲೀನ್ ಮಾಡೋದು ಅವಳೇನೆ ಹೆಚ್ಚಾಗಿ. ಈ ಥರ ಸೆಲ್ಫೆಲ್ಲ ಇದೆಯಲ್ವ ಅದನ್ನೆಲ್ಲ ಕ್ಲೀನ್ ಮಾಡೋದು ಅವಳೇ.
ಅವಳು ಕ್ಲೀನ್ ಮಾಡ್ತಾಳೆ. ಬಟ್ ಏನಂತ ಹೇಳಿದರೆ ನನ್ನ ಕೆಲವೊಂದು ವಸ್ತುಗಳು ನನಗೆ ಕೈಗೆ ಸಿಗಲ್ಲ. ಇವಾಗ ವಾಚ್ ಎಲ್ಲಿಟ್ಟಿದ್ದಾಳೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ತುಂಬಾ ಹೆಲ್ಪ್ ಆಗುತ್ತೆ ಅವಳು ಕ್ಲೀನ್ ಮಾಡೋದು. ಕ್ಲೀನ್ ಮಾಡ್ತಾ ಇರ್ತಾಳೆ, ಅಷ್ಟೊಂದು ಗಲೀಜಾಗೋದಕ್ಕೆಲ್ಲ ಬಿಡಲ್ಲ ಅವಳು. ಆದರೆ ಒಂದೊಂದು ಸಲ ಒಂದೊಂದು ಐಟಮ್ನ ಇದ್ದ ಜಾಗದಲ್ಲಿ ಇಡಲ್ಲ, ಎಲ್ಲೆಲ್ಲೋ ತೆಗೆದಿರ್ತಾಳೆ. ನೋಡಿ, ವಾಚ್ ಇಡುವಂತಹ ಜಾಗ ಇದಲ್ಲ, ಇಲ್ಲಿ ಡ್ರಾಯರಲ್ಲಿ ವಾಚನ್ನು ಹಾಕ್ಕೊಂಡಿದ್ದಾಳೆ. ಅರ್ಜೆಂಟಲ್ಲಿ ಅವಳು ಇದ್ದರೆ ಹುಡುಕಿ ಕೊಡ್ತಾಳೆ. ಅವಳು ಇಲ್ಲ ಅಂತ ಹೇಳಿದರೆ ನನಗೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ವಸ್ತುಗಳನ್ನು ಹುಡುಕಬೇಕಿದ್ರೆ. ಓಕೆ ಓಕೆ, ವಾಚ್ ಕೂಡ ಸಿಕ್ತು. ಈಗ ಭಾವ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವಾಗಲೂ ಅಷ್ಟೇ ಅವರ ಆಟೋದಲ್ಲೇ ಹೋಗೋದು. ಪೇಟೆಗೆ ಹೋಗಬೇಕಿದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. 10 ಗಂಟೆ ಅಂದರೆ 10 ಗಂಟೆಗೆ ಬರ್ತಾರೆ ಅವರು. ನಾವು ಜೋರು ಮಳೆ ಇದ್ದರೆ ಬರೋದಿಲ್ಲ ಅಂತ ಹೇಳಿದ್ವಿ ತಂಗಿಗೆ. ಬನ್ನಿ ಅಕ್ಕ ಅಂತೇಳಿ ತುಂಬಾ ಫೋರ್ಸ್ ಮಾಡಿದ್ಲು ಮೊನ್ನೆ. ಹಾಗಾಗಿ ಜೋರು ಮಳೆ ಏನಾದಿದ್ದರೆ ಬರಲ್ಲ, ತುಂಬ ದೂರ ಇದೆ ಅವ್ರದ್ದು. ಕಾಸರಗೋಡು ಹತ್ರ ಬರುತ್ತೆ. ಹಾಗಾಗಿ ತುಂಬ ದೂರ ಇದೆಯಲ್ವ, ಜೋರು ಮಳೆ ಇದ್ದರೆ ಬರಲ್ಲ. ಸ್ವಲ್ಪ ಕಡಿಮೆ ಮಳೆ ಇದ್ದರೆ ಬರ್ತೀವಿ, ಖಂಡಿತ ಬರ್ತೀವಿ ಅಂತ ಹೇಳಿದ್ದೀವಿ. ಹಾಗೆ ಇವತ್ತು ಮಳೆ ಹೇಗೂ ಕಡಿಮೆ ಇದೆಯಲ್ವ, ಹಸ್ಬೆಂಡ್ ಹೋಗೋಣ ಅಂತ ಹೇಳಿದರು. ಹಾಗೆ ಹೊರಡ್ತಾ ಇದ್ದೀವಿ. ತುಂಬ ದಿನ ಆಯಿತು, ಎಲ್ಲಿಗೆ ಕೂಡ ಹೋಗಿಲ್ಲ ನಾವು. ತಮ್ಮ ಹಾಗೂ ತಮ್ಮನ ಹೆಂಡತಿ ದುಬೈಗೆ ಹೋಗುವಂತಹ ಟೈಮಲ್ಲಿ ಅಮ್ಮನ ಮನೆಗೆ ಹೋಗಿದ್ದೆ. ನಂತರ ಎಲ್ಲೂ ಕೂಡ ಹೋಗಿಲ್ಲ. ಅವ್ರನ್ನ ಏರ್ಪೋರ್ಟಿಗೆಲ್ಲ ಬಿಡೋದಕ್ಕಿತ್ತು. ಸೊ ಆ ಟೈಮಲ್ಲಿ ಅಮ್ಮನ ಮನೆಗೆ ಹೋಗಿದ್ದೆ, ನಂತರ ಎಲ್ಲೂ ಕೂಡ ಹೋಗಿಲ್ಲ. ಓಕೆ, ಹಾಗಾದರೆ ಇನ್ನು ಪೇಟೆಗೆ ಹೋಗಿ ಬರ್ತೀನಿ. ಬೇಗ ಬರಬೇಕು ನನಗೆ. ಏನೆಲ್ಲ ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೂ, ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟು. ಹಾಗೆ ಪೇಟೆಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸಿ ಕರೆಕ್ಟಾಗಿ 12 ಗಂಟೆಗೆ ನಾನು ವಾಪಸ್ ಮನೆಗೆ ಬಂದೆ. ಇವತ್ತು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಒಂದೇ ಒಂದು ಅಂಗಡಿಗೆ ಹೋಗಿಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸಿ ಬಂದಿದ್ದೀನಿ. ಅಂದರೆ ನನ್ನ ತಂಗಿ ಮಗನಿಗೆ ಡ್ರೆಸ್ ಕೊಡೋದಕ್ಕಿತ್ತು, ಬರ್ತ್ಡೇ ಗಿಫ್ಟ್ ಅಂತ ಅಂದ್ಬಿಟ್ಟು ಡ್ರೆಸ್ ತೊಗೊಳ್ಳೋದಕ್ಕೆ ಹೋಗಿದ್ದೆ. ನಾವು ಹೋಗುವಂತಹ ಮಾಮೂಲಿ ಶಾಪಿಗೆ ಹೋಗಿದ್ದು. ಅಲ್ಲಿ ಆಫರ್ಸ್ ಹಾಕಿದ್ರು, ಅಂದರೆ ಆಷಾಢ ಆಫರ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ, ಅಲ್ಲಿ ಕೂಡ ಹಾಕಿದ್ರು. ನಾನು ಹೋದ ದಿನವೇ ಅಲ್ಲಿ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಹೀಗೆ ಟಾಪ್ಸ್ ನೋಡೋಣ ಅಂತ ಒಳಗಡೆ ಹೋದರೆ ಅಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಟಾಪ್ಸ್ ಎಲ್ಲ. ವಾಪಸ್ ಬರಬೇಕಿದ್ರೆ ಓನರ್ ಕರೆದ್ರು, ಸ್ವಲ್ಪ ನಿಲ್ಲಿ, ಇಲ್ಲಿ ಬ್ರ್ಯಾಂಡೆಡ್ ಟಾಪ್ಸಿಗೆ ನಾವು ರೇಟ್ ಹಾಕ್ತಾಯಿದ್ದೀವಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ನಿಮಗೆ ತೊಗೋಬೋದು ಅಂತ ಹೇಳಿದರು. ಅವೆಸ್ಪರ್ ಅಂತ ಹೇಳಿದರೆ ನನಗೆ ತುಂಬಾ ಇಷ್ಟ. ಈ ಬ್ರ್ಯಾಂಡ್ ಕುರ್ತೀಸ್ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು. ಅದು ಕೂಡ ತುಂಬ ಕಡಿಮೆ ರೇಟಿಗೆ ಹಾಕಿದ್ರು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಅದರ ನಿಜವಾದ ರೇಟು 700 ಚಿಲ್ಲರೆ 800 ಚಿಲ್ಲರೆ ಇಷ್ಟೆಲ್ಲ ಇರುತ್ತೆ. ಅಂದರೆ ಒಳ್ಳೆ ಕ್ವಾಲಿಟಿ, ಬ್ರ್ಯಾಂಡೆಡ್ ಟಾಪ್ ಆಗಿರೋದ್ರಿಂದ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಹೋದ ವರ್ಷ ಕೂಡ ಅಷ್ಟೇ, ನಾನು ಅವೆಸ್ಪೆರೆದು ಒಂದು 2-3 ಕುರ್ತೀಸ್ ತೊಗೊಂಡಿದ್ದೆ. ಈ ವರ್ಷ ಕೂಡ ಆಫರ್ ಹಾಕಿದ ಟೈಮಲ್ಲೇ ನಾನು ಹೋದಲ್ವ, ಹಾಗಾಗಿ 4 ಕುರ್ತಿನ ನಾನು ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇರ್ಬೋದು, ಹಾಗೆ ಫಿಟ್ಟಿಂಗ್ಸ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, 825 ರುಪೀಸ್ ಈ ಟಾಪ್ಸಿಗೆ 375ಗೆ ಹಾಕಿದ್ರು. ಅವರೇ ನಿಂತ್ಕೊಂಡು ರೇಟ್ ಅದಕ್ಕೆ ಹಾಕ್ತಾಯಿದ್ರು. ಸೊ ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ಒಳ್ಳೊಳ್ಳೆ ಟಾಪ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಬಂದೆ. ಹಾಗೆ ಜಸ್ಟ್ ಹಾಕಿದ್ದಷ್ಟೇ ಅಲ್ವಾ, ಬೇಗ ನನಗೆ ಸೆಲೆಕ್ಟ್ ಕೂಡ ಆಯಿತು. ಸೆಲೆಕ್ಷನ್ ಕೂಡ ಅಷ್ಟೇ ಬೇಗ ಆಯಿತು. ಹಾಕ್ತಾ ಇದ್ರಷ್ಟೇ, ಅಲ್ಲಿ ಯಾರು ಕೂಡ ಸೆಲೆಕ್ಟ್ ಮಾಡಿರಲಿಲ್ಲ. ಒಳಗಡೆ ತಂದು ರೇಟ್ ಹಾಕ್ತಾಯಿದ್ರು. ಹಾಗಾಗಿ ತುಂಬ ಒಳ್ಳೊಳ್ಳೆ ಟಾಪ್ಸ್ ಎಲ್ಲ ಸಿಕ್ತು ನನಗೆ. ಸ್ವಲ್ಪ ಲೈಟ್ ಕಲರಲ್ಲೇ ತೊಗೊಂಡೆ. ನಾನು ಹೆಚ್ಚಾಗಿ ತುಂಬ ಡಾರ್ಕ್ ಕಲರೆಲ್ಲ ವೇರ್ ಮಾಡಲ್ಲ, ಸ್ವಲ್ಪ ಲೈಟ್ ಕಲರ್ ಡ್ರೆಸ್ಸೇ ಇಷ್ಟಪಡ್ತೀನಿ. ಹಾಗಾಗಿ ಲೈಟ್ ಕಲರಲ್ಲೇ ತೊಗೊಂಡಿದ್ದು. ಈ ಟಾಪ್ಸ್ ನೋಡ್ತಾ ಇರ್ಬೋದು 900 ಸಮಥಿಂಗ್. ಇದು ಕೂಡ ಅಷ್ಟೇ ನನಗೆ 375 ಅಷ್ಟೇನ ಕೊಟ್ಟೆ. ಇದು ಕೂಡ ಎಲ್ಲ ಸೇಮ್ ರೇಟೇ ಹಾಕಿದ್ರು. ತುಂಬ ಲಾಂಗ್ ಕುರ್ತೀಸ್ ಎಲ್ಲ ಇತ್ತು. ಲಾಂಗ್ ಅಂದರೆ ಅಂಬ್ರೆಲ್ಲ ಟೈಪ್ ಬರುತ್ತಲ್ವ, ಆ ಟೈಪ್ ಇದ್ದೆಲ್ಲ ಇತ್ತು. ಎಲ್ಲ ನಾನು ತೊಗೊಂಡಿರುವಂತಹ 4 ಕುರ್ತೀಸ್ ಕೂಡ ಅವೆಸ್ಪೆರಿದ್ದೇ ತೊಗೊಂಡಿದ್ದು ನಾನು. ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಇದು ಎಷ್ಟು ಹಾಕಿದರೂ ಏನು ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. 4 ಕುರ್ತೀಸ್ ಕೂಡ ಅಷ್ಟೇ 800 700 900 ಸಮಥಿಂಗ್ ಈ ಥರ ರೇಟ್ ಇರುವಂತಹ ಕುರ್ತಿಗಳು. ಅದೆಲ್ಲ 300 350 375 ಇಷ್ಟಕ್ಕೆ ಹಾಕಿದ್ರು. ಇನ್ನು 450 ಕೂಡ ಇತ್ತು, ಇದೇ ಬ್ರ್ಯಾಂಡ್ ಇದು 450 ಇತ್ತು. ಅದರಲ್ಲಿ ನೋಡಿದೆ ನಾನು, ಅದಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಈ ರೇಟಲ್ಲೇ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಒಂದು 4 ಕುರ್ತೀಸ್ ತೊಗೊಂಡೆ.
ಸಿಂಪಲ್ ಆಗಿದೆ, ಜಾಸ್ತಿ ಏನು ಗ್ರ್ಯಾಂಡ್ ಇರುವಂತಹ ಕುರ್ತೀಸ್ ಅಲ್ಲ. ನಮಗೆ ಹೀಗೆ ಮಾಮೂಲಿಯಾಗಿ ಪೇಟೆಗೆ ಹಾಗೆ ಚಿಕ್ಕ ಚಿಕ್ಕ ಯಾವುದಾದ್ರೂ ಬರ್ತ್ಡೇ ಪಾರ್ಟಿ ಥರ ಎಲ್ಲ ಇದ್ದರೆ ಅದಕ್ಕೆಲ್ಲ ಹಾಕ್ಕೋಬೋದು ಆರಾಮಾಗಿ. ಹಾಗೆ ನನ್ನ ಮಗನಿಗೆ ತೊಗೊಂಡಿರುವಂತಹ ಡ್ರೆಸ್ನ ಗಿಫ್ಟ್ ಪ್ಯಾಕ್ ಮಾಡಿ ತಂದಿದ್ದೀನಿ. ಅವನಿಗೆ ಈ ಥರ ಗಿಫ್ಟ್ ಪ್ಯಾಕ್ ಮಾಡಿಕೊಟ್ಟು ತುಂಬಾ ಇಷ್ಟ. ಹಾಗಾಗಿ ನಾನು ಹೋಗಿ ಡ್ರೆಸ್ ತೊಗೊಂಬಂದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬರಬೇಕಿದ್ರೆ ಒಂದು ಆಟ ಸಾಮಾನು ಅಂದರೆ ಜೀಪ್ ತೊಗೊಂಬಂದರು ಅವನಿಗೆ ಕೊಡೋದಕ್ಕೆ ಅಂತಂದ್ಬಿಟ್ಟು. ಗಂಡು ಮಕ್ಕಳಿಗೆ ಈ ಥರ ಆಟಿಕೆ ಏನಾದರೂ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಡ್ರೆಸ್ಸಲ್ಲಿ ಅವರಿಗೆ ಅಷ್ಟೊಂದು ಕ್ರೇಜ್ ಇರಲ್ಲ. ಗಂಡು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಡ್ರೆಸ್ ಇದ್ದಲ್ಲಿ ಅಷ್ಟೊಂದು ಕ್ರೇಜ್ ಇರಲ್ಲ. ಬಟ್ ಈ ಥರ ಆಟ ಸಾಮಾನು ಅಂತ ಹೇಳಿದರೆ ತುಂಬಾ ಕ್ರೇಜ್ ಅವನಿಗೆ ಕೂಡ. ಹಾಗೆ ಇವಾಗ ಎಲ್ಲ ಕೆಲಸಗಳನ್ನು ಮುಗಿಸಿ ಹೊರಟಿದ್ದೀವಿ. 2:30 ಗಂಟೆ ಆಯಿತು ಮನೆಯಿಂದ. ಯಾರ ಮನೆಗೆ? ಮೈತಿದ್ದಿ ಮನೆಗೆ. ಯಾರ ಮನೆಗೆ? ಮೈತಿದ್ದಿ ಮನೆಗೆ. ದುಡ್ಡು ಕೊಡ್ತಾ ಇದ್ದಾರೆ ನನಗೆ ಖರ್ಚಿಗೆ. ಇದು ನನಗೆ ಖರ್ಚಿಗೆ ಏನು ಬೇಕು ಅದನ್ನು ತಗೊಳ್ಳಿಕ್ಕೆ ಹೋಗಬೇಕಾದ್ರೆ ಆಯ್ತು. ಹಾಗೆ ನಾವು ಮನೆಯಿಂದ ಹೊರಡಬೇಕಾದ್ರೆ 2:30 ಗಂಟೆ ಆಯಿತು. 2 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಅರ್ಧ ಗಂಟೆ ಲೇಟ್ ಆಯಿತು. ಹಸ್ಬೆಂಡ್ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಹಾಗೆ ಇವಾಗ ಹೊರಟಿದ್ದೀವಿ. ಮಳೆ ಏನು ಸಿಕ್ಕಿಲ್ಲ ನಮಗೆ, ಆರಾಮಾಗಿ ಹೋಗ್ಬೋದಿತ್ತು. ಹಾಗಾಗಿ ಮಳೆ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಲೇಟು ಕೂಡ ಆಗುತ್ತೆ. ಡ್ರೈವಿಂಗ್ ಎಲ್ಲ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಮಳೆ ಇಲ್ಲ ಅಂತ ಹೇಳಿದರೆ ಆರಾಮಾಗಿ ಹೋಗ್ಬೋದು. ಇದು ನಮ್ಮ ಊರಿನ ರೋಡಿನ ಅವಸ್ಥೆ ನೋಡಿ. ಈ ಥರ ಆದರೆ ಎಲ್ಲಿ ಬೇಗ ಹೋಗೋದಕ್ಕಾಗತ್ತೆ ನೋಡಿ. ಏನಾದರೂ ಎಮರ್ಜೆನ್ಸಿಯಲ್ಲಿ ಇದ್ದರೆ ತುಂಬ ಕಷ್ಟ ಈ ಥರ ರೋಡಲ್ಲೆಲ್ಲ ಹೋಗೋದು. ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದನ್ನು ಹಾಳು ಮಾಡಿ ಹಾಕಿದ್ದಾರೆ, ಬಟ್ ಸರಿಯೇ ಮಾಡಿಲ್ಲ. ರೋಡ್ ರಿಪೇರಿ ಆಗಬೇಕಿತ್ತು ಮಳೆಗಾಲಕ್ಕಿಂತ ಮೊದಲು. ಈ ಥರ ಎಲ್ಲ ಮಾಡಿಟ್ರೆ ತುಂಬ ಕಷ್ಟ. ಅಂದರೆ ಆ ಕಡೆ ಈ ಕಡೆ ಹೋಗೋರಿಗೆಲ್ಲ ತುಂಬ ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಮಸ್ತ್ ತುಲೆ ರೋಡ್ ಗಾಡಿ ನೈಸ್ ರೋಡ್, ಫ್ಯಾಂಟಾಸ್ಟಿಕ್. ನಮ್ಮ ರೋಡಿನ ಅವಸ್ಥೆ ಇದು. ತುಂಬ ಚಂದ ಉಂಟು. ಬೇರೆ ಕಾರನ್ನು ನೋಡಿ ನಾವು ನಗ್ತೀವಿ, ಫುಲ್ಲು ಕೆಂಪಾಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಕಾರ್ ಕೂಡ ಅದೇ ರೀತಿ ಆಗಿರ್ಬೋದು ಅಂತ ಅನಿಸುತ್ತೆ. ಇಳಿದು ನೋಡಿದರೆ ಗೊತ್ತಾಗ್ತದೆ ಯಾವ ಥರ ಆಗಿದೆ ಅಂತೇಳಿ. ಒಂದು ಗಾಡಿಯ ಟಯರ್ ಕೂಡ ಕಾಣೋದಿಲ್ಲ, ಕೆಂಪಾಗಿದೆ ಎಲ್ಲ ಗಾಡಿಯ ಟಯರ್. ಮೊಡಂತಿಯರ್ ಮಾತಾಡ್ಕನ ಮೊಡಂತಿಯರ್ಲ ಬತ್ತೀಜ. ಎಷ್ಟು ಕಷ್ಟ ನೋಡಿ. ಒಂದು ಅರ್ಜೆಂಟಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಹೊರಟ್ರೆ ಸಾಧ್ಯನೇ ಇಲ್ಲ ಈ ರೋಡಲ್ಲಿ ಹೋಗ್ಲಿಕ್ಕೆ. ಅಷ್ಟು ಖರಾಬ್ ಆಗಿದೆ ರೋಡ್. ನಮಗೆ 2 ಗಂಟೆ ಬೇಕು ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಲಿಕ್ಕೆ. 2 ಗಂಟೆ ಜರ್ನಿ ಇದೆ. ಇವತ್ತು 2 ಬಿಟ್ಟು 3 ಗಂಟೆ ಆಗ್ತದೆ ಅಂತ ಕಾಣಿಸುತ್ತೆ ನನಗೆ. ಎಂಚಿನ ಹುಚ್ಚು ಕೊಯ್ಲಕ್ಕ ಹೋಗ್ನು ಕುಂಚಲ್ ಕಟ್ಟೆ ತನಕ. ನಂತರ ರೋಡ್ ಚೆನ್ನಾಗಿದೆ. ಆಮೇಲೆ BC ರೋಡು, ಮಂಗಳೂರು ಟು ಕಾಸರಗೋಡು ಅದು ಕೂಡ ಅಷ್ಟೇ ಹೈವೇ ಅಲ್ವಾ, ತುಂಬ ಚೆನ್ನಾಗಿದೆ. ಅದೆಲ್ಲ ರೋಡ್ ರಿಪೇರಿ ಕೆಲಸ ಎಲ್ಲ ಆಗಿದೆ. ಹಾಗಾಗಿ ಆ ಕಡೆಯಿಂದ ಹೋಗ್ಬೇಕಂದ್ರೆ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ. ಈ ರೋಡೇ ತುಂಬ ಕಷ್ಟ ಅಂತ ಅನ್ಸೋದು. ಮಗ ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ಅಪ್ಪ ಸೈಡಲ್ಲಿ ಕೂತ್ಕೊಂಡಿದ್ದಾರೆ ಆರಾಮಾಗಿ. ಇವತ್ತು ಡ್ರೈವಿಂಗ್ ನನ್ನ ಮಗಂದು. ಇವಳಿಗೆ ನಾನು ಹತ್ರ ಕೂತ್ಕೊಂಡ್ರೆ ತುಂಬ ಖುಷಿ ಅಲ್ವಾ? ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ನಾನು ಎದುರುಗಡೆ ಕೂತ್ಕೋತೀನಿ. ಇವತ್ತು ಮಗ ಮಾಡ್ತಾ ಇದ್ದಾನಲ್ವ, ಹಾಗಾಗಿ ಹಸ್ಬೆಂಡ್ ಕೂತಿದ್ದಾರೆ. ಇಲ್ಲದಿದ್ದರೆ ಅವನು ಹಿಂದ್ಗಡೆ ಇರ್ತಾನಲ್ವಾ, ಜಗಳ ಮಾಡ್ಕೊಂಡಿರ್ತಾರೆ ಇಬ್ರು ಕೂಡ. ಹೌದು. ತೆವಳಿಕೊಂಡು ಹೋಗುದು ಅಂತ ಹೇಳ್ತಾರಲ್ವಾ, ನಮ್ಮ ತುಳು ಭಾಷೆನಲ್ಲಿ ಪರಪ್ಪುದು ಅಂತ ಹೇಳ್ತಾರೆ. ಹಾಗೆ ಹೋಗ್ತಾ ಇದ್ದೇವೆ ನಾವು. ಎಷ್ಟು 20ರಲ್ಲಿ 10ರಲ್ಲಿ 20ರಲ್ಲೆಲ್ಲ ಹೋಗ್ತಾ ಇದ್ದೇವೆ. ಆಮೆ ಥರ ಹೋಗ್ತಾ ಇದ್ದೇವೆ. ಗೋಳಿ ಬಜೆ ತಂದಿದ್ದಾರೆ, ಗೋಳಿ ಬಜೆ.
ಇರ್ಷಾ ಪರಿಹಾರ ತಿಂಡಿ ತಿಂದಿದ್ದಾರ ಸೀರಾ ಅವ್ರು ಕೇಸರಿ ಭಾತ್ ತಿಂದು ನಮ್ಗಿಲ್ಲಿ ಇದು ಗೋಳಿ ಬಜ್ಜೆ ತಗೊಂಡು ಬಂದಿದ್ದಾರೆ. ಇದು ಕಾರಿಂಜ ಕ್ರಾಸ್ ಇಲ್ಲೊಂದು ಏನೇ ಹೋಟೆಲ್ ತಪ್ಪದಾರ ಶ್ರೀರಾಮ ಭವನ. ಶ್ರೀರಾಮ ಭವನ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾದಂತಹ ಹೋಟ್ಲಿದೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ಫುಡ್ ಎಲ್ಲ ದೋಸೆ ಇರ್ಬೋದು, ಹಾಗೆ ಗೋಳಿ ಬಜ್ಜೆ ಬನ್ಸ್, ಈ ಥರ ತಿಂಡಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಒಂದೆರಡು ಮೂರು ಸಲ ಇಲ್ಲಿ ಬರಬೇಕಿದ್ರೆ ಇಲ್ಲೇ ನಿಂತ್ಕೊಂಡು ಟೀ ಎಲ್ಲ ಕುಡಿದ್ಬಿಟ್ಟು ಹೋಗಿದ್ದೀವಿ. ಇವತ್ತು ನಾವು ಹೋಗಿಲ್ಲ, ಹೋಟ್ಲಿಗೆ ಹೋಗಿಲ್ಲ. ಹಸ್ಬೆಂಡ್ ಹೋಗಿ ಟೀ ಕುಡಿದು ಹಾಗೆ ನಮಗೆ ತೊಗೊಂಡು ಬಂದರು. ಆಯ್ತು, ಇವಳದ್ದಾಯಿತು. ಒಂದೆರಡು ತಿಂದ್ಲೇನ? ಎಷ್ಟು ತಿಂದು? 2 ತಿಂದು ಅರ್ಧ ತಿಂದು ಅದರಲ್ಲಿ ಅರ್ಧಂಬರ್ಧ ಇತ್ತು. ಅಲ್ಲವೇ ಗೋಳಿ ಬಜ್ಜದಿಂದ ಆಯಿತು. ಈಗ ರಂಬೂಟಾನ್ ತಂದಿದ್ದಾರೆ ನೋಡಿ. ರಂಬೂಟಾನ್ ಸೀಸನ್ ಫ್ರೂಟ್ ಇದು. ಈಗ ಸೀಸನ್ ಇದ್ರದ್ದು ರಂಬೂಟಾನ್ ಇದ್ದು ಸೀಸನ್ ಈಗ. ಆದ್ರೆ ಇಲ್ಲಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಉಂಟು ನನಗೆ. 400 kg ಇದಕ್ಕೆ. ನಮ್ಮ ಕಡೆ ಆದ್ರೆ ಗುರನ್ಕೆರೆ ಹಾಗೆ ಉಪ್ಪಿನಂಗಡಿ ಸೈಡಲ್ಲೆಲ್ಲ ಸ್ವಲ್ಪ ಕಡಿಮೆ, 250 ಎಲ್ಲ ಇರುತ್ತೆ. ಇಲ್ಲಿ 400 ಅಂತೆ. ಇಲ್ಲಿ ಬಂಡಜರ ಜಾಸ್ತಿ ಅನ್ನೋದು. ಆದಿಪ್ಪು ಫಸ್ಟ್ ಬರೋದು ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆದಷ್ಟೇ ಅಂತ ಹೇಳಿದ್ರೆ ಹಾಗೆ ಕಾಸ್ಟ್ಲಿ ಅಂತ. ಆದರೂ 400 ಜಾಸ್ತಿ ಆಯಿತು. ಸ್ವಲ್ಪ ತಂದ್ರು 100 ರೂಪೀಸ್ ಇದ್ದು ತಂದ್ರೆ. ಎಷ್ಟು ಸಿಕ್ಕಿದೆ? ಏನು ಸಿಕ್ಕಿದ್ದಾರೆ? 10 10 ಸಿಕ್ಕಿದೆ ಅಷ್ಟೇ. ಒಂದು ರಂಬೂಟನಿಗೆ 10 ರೂಪೀಸ್ ಬಿತ್ತು ನೋಡಿ. ಈ ಥರ ಇರುತ್ತೆ ನೋಡಿ. ಚೆನ್ನಾಗಿದೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಇದು. ಈ ಸೀಸನಲ್ಲಿ ಎಲ್ಲಿ ಹೋದ್ರು ಕೂಡ ಒಂದು ಸ್ವಲ್ಪ ಆದರೂ ತಗೊಳ್ತಾರೆ ಅವರು. ಗಿಡ ನಮ್ಮಲ್ಲೊಂದು ಗಿಡ ಉಂಟು ನಮ್ಮ ಮನೆಯಲ್ಲಿ. 1-2 ವರ್ಷ ಆಯಿತು ನೆಟ್ಟು. ಈ ಸಲ ಒಂದು 10 ಕಾಯಿ ಬಿಟ್ಟಿತ್ತು. ಕಾಯಿ ಬಿಟ್ಟು 1-1.5 ತಿಂಗಳಾಯಿತು. ಹೇಗೆ ಕಾಯಿ ಬಿಟ್ಟಿದೆ ಹಾಗೆಯೇ ಇದೆ, ಹಣ್ಣೇ ಆಗಲಿಲ್ಲ. ಅದಕ್ಕೆ ಏನು ಹಾಕ್ತಾರೋ ಏನು ಸ್ಪ್ರೇ ಮಾಡ್ತಾರೋ ಗೊತ್ತಿಲ್ಲ. ಕಾಯೇ ಇದೆ. 1-1.5 ತಿಂಗಳಾಯಿತು ಕಾಯಿ ಬಿತ್ತು. ದೊಡ್ಡದು ಆಗಲ್ಲ, ಹಣ್ಣು ಕೂಡ ಆಗಲ್ಲ, ಆ ಥರ ಇದೆ. ತೋರಿಸ್ತೀನಿ ನೆಕ್ಸ್ಟ್ ನಾನು ಮನೆಗೆ ಹೋದ ನಂತರ ಇನ್ನೊಂದ್ಸಲ ವಿಡಿಯೋ ಮಾಡಿ ತೋರಿಸ್ತೇನೆ. ಇದು ಮಂಗಳೂರಿನ ಪಂಪ್ವೆಲ್. ಇಲ್ಲಿಗೆ ನಾವು 4 ಗಂಟೆಗೆ ರೀಚ್ ಆಗಿದ್ದೀವಿ. 2:30 ಗಂಟೆಗೆ ಮನೆ ಬಿಟ್ಟಿದ್ದೀವಿ. ಹಾಗೆ 4 ಗಂಟೆಗೆ ರೀಚ್ ಆಗಿದ್ವಿ. ನಂತರ ಕಾಸರಗೋಡು ರೋಡ್ ಆದರೂ ಪರವಾಗಿಲ್ಲ, ನ್ಯಾಷನಲ್ ಹೈವೇ ಅಲ್ವಾ, ಅಷ್ಟೊಂದು ನಮ್ಮ ಕಡೆ ರೋಡ್ ಥರ ಇಲ್ಲ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಫಿನಿಶಿಂಗ್ ಆಗಿಲ್ಲ ಇನ್ನು ರೋಡ್ ಕೆಲಸ ಅಲ್ಲಿ ಕೂಡ. ಆದರೆ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಹೈವೇ ಅಲ್ವಾ, ತುಂಬ ಅಷ್ಟೊಂದು ಕಿರಿಕಿರಿ ಅಂತ ಅನಿಸಲ್ಲ, ಆರಾಮಾಗಿ ಹೋಗೋದಕ್ಕಾಗತ್ತೆ. ಸೊ ಈಗ ವಾಪಸ್ ನಾವು ಪಂಪ್ವೆಲ್ಲಿಂದ ಕಾಸರಗೋಡಿಗೆ ಹೋಗ್ತಾ ಇದ್ದೀವಿ. ಇವತ್ತು ಡ್ರೈವಿಂಗ್ ಫುಲ್ಲು ನನ್ನ ಮಗನೇ ಮಾಡಿದ್ದು, ಹಸ್ಬೆಂಡ್ ಮಾಡಿಲ್ಲ. ಅವನೇ ಡ್ರೈವಿಂಗ್ ಮಾಡ್ತಾ ಇದ್ದ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು, ಈಗ ಸ್ವಲ್ಪ ಆರಾಮಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅವನು. ಹಾಗಾಗಿ ಅಷ್ಟೊಂದು ಭಯ ಅಂತ ಅನಿಸಲ್ಲ ನಮಗೆ ಯಾರಿಗೂ ಕೂಡ. ತುಂಬ ನೀಟಾಗಿ ಡ್ರೈವಿಂಗ್ ಮಾಡ್ತಾನೆ. ಹಾಗೆ ಇದು ಉಳ್ಳಾಳ ಬ್ರಿಡ್ಜ್. ನೀವು ಅಂದರೆ ನಮ್ಮ ಕಡೆಯವರಾದರೆ, ನನ್ನ ವ್ಯೂವರ್ಸ್ ಯಾರಾದರೂ ನಮ್ಮ ಕಡೆಯವರಾದರೆ ಗೊತ್ತಿರುತ್ತೆ ನಿಮಗೆ, ನೋಡಿರ್ತೀರಿ ಅಂತ ಅಂದ್ಕೋತೀನಿ. ತುಂಬ ದೊಡ್ಡದಾದಂತಹ ಬ್ರಿಡ್ಜ್ ಇದು. ಎಷ್ಟು ಲಾಂಗ್ ಇದೆ ನೋಡಿ, ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ. ತುಂಬ ಖುಷಿಯಾಗುತ್ತೆ ಈ ರೋಡಲ್ಲಿ ಹೋಗಬೇಕಿದ್ರೆ. ನನಗೆ ಈ ಥರ ರೋಡ್ ಅಂತ ಹೇಳಿದರೆ ತುಂಬಾ ಇಷ್ಟ. ಬ್ಯಾಂಗ್ಳೂರು ಸೈಡೆಲ್ಲ ಇದೇ ಥರ ಇರುತ್ತೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ಇದೇ ಥರ ಇರುತ್ತೆ ರೋಡೆಲ್ಲ ಅಂತ ಇಲ್ಲಿ. ಹಾಗೆ ಉಪ್ಪಳದಲ್ಲಿ ತುಂಬಾ ಟ್ರಾಫಿಕ್ ಸಿಕ್ಕಿತ್ತು ನಮಗೆ. ನನ್ನ ತಂಗಿ ಹೇಳಿದ್ಲು ಮೊದಲೇ ಟ್ರಾಫಿಕ್ ಸಿಗುತ್ತೆ, ಸ್ವಲ್ಪ ಬೇಗ ಹೊರಟ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಬಟ್ ನಾವು ಹೊರಡಬೇಕಿದ್ರೇ ಲೇಟ್ ಆಯ್ತಲ್ವಾ, ಅದು ಬೇರೆ ರೋಡ್ ಸರಿ ಇರಲಿಲ್ಲ, ಹಾಗಾಗಿ ಇನ್ನೂ ಲೇಟ್ ಆಯಿತು ಉಪ್ಪಳ ತಲುಪಬೇಕಾದ್ರೆ. ಉಪ್ಪಳದಲ್ಲಿ ನಮಗೆ ಒಂದು 45 ಮಿನಿಟ್ಸ್ ಆಗಿದೆ ಅಂತ ಅಂದ್ಕೋತೀನಿ. ಅಷ್ಟು ಹೊತ್ತು ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಈ ಥರ ಅದು ಕೂಡ ಒಂದು ಸಲ ಒಂದು ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು. ಅಂದರೆ ನಮ್ಮ ಕಡೆ ಎಲ್ಲ ಟ್ರಾಫಿಕ್ ಎಲ್ಲ ತುಂಬ ಕಡಿಮೆ ನೋಡಿ, ಟ್ರಾಫಿಕ್ ಎಲ್ಲ ಇರಲ್ಲ. ಈ ಸಿಟಿನಲ್ಲಿ ಮಾತ್ರ ಅಲ್ವಾ ಟ್ರಾಫಿಕ್ ಎಲ್ಲ ಇರೋದು, ಅದರಲ್ಲಿ ಸಿಕ್ಕಾಕೊಂಡ್ರೆ ಅದೊಂದು ಕಿರಿಕಿರಿ ಅಂತ ಅನ್ನಿಸ್ತದೆ. ನನ್ನ ಹಸ್ಬೆಂಡ್ ಮಗನಿಗೆ ಡೈರೆಕ್ಷನ್ ಕೊಡ್ತಾಯಿದ್ರು, ಈ ಥರ ಹೋಗು ಅಂತೇಳಿ.
ಇವಾಗ ಅವನು ಡ್ರೈವಿಂಗ್ ಕಲ್ತದಷ್ಟೇ. ಹಾಗಾಗಿ ಅವರು ಎದುರುಗಡೆ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಈ ಥರ ಹೋಗು ಈ ಥರ ಹೋಗು ಅಂತೇಳಿ. ಮಕ್ಕಳು ಕೂಡ ಕಲಿಬೇಕಲ್ವ, ಹಾಗಾಗಿ ನಮ್ಮ ಹೆಲ್ಪ್ ಇದ್ರೇ ಮಕ್ಕಳು ಬೇಗ ಕಲಿಯೋದಕ್ಕಾಗೋದು. ಸೊ ಫೈನಲಿ ನಾವು ಇವಾಗ ತಂಗಿ ಮನೆಗೆ ರೀಚ್ ಆಗಿದ್ದೀವಿ. ತಂಗಿ ಮನೆ ನೆಕ್ಸ್ಟ್ ಲಾಗ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅಂದರೆ ಬರ್ತ್ಡೇ ದಿನದ ಲಾಗ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು. ಇವಾಗ ಇದರಲ್ಲೇ ಹಾಕಿದರೆ ತುಂಬಾ ಲೆಂತಿ ಆಗುತ್ತೆ ವೀಡಿಯೋ. ಸೊ ಕೊನೆಯದಾಗಿ ಈಗ ತಲುಪಿದ್ದೀವಿ. ಅಮ್ಮ ತುಂಬ ವೆಯ್ಟ್ ಮಾಡ್ತಾಯಿದ್ರು, ತಂಗಿ ಅಮ್ಮ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಲೇಟ್ ಆಯ್ತಲ್ವಾ ಅಂತ ಅಂದ್ಬಿಟ್ಟು ಫೋನ್ ಕೂಡ ಪದೇ ಪದೇ ಮಾಡ್ತಾಯಿದ್ರು. ಆದ್ವಿ ಬಂದು ಶಾನುಗೆ ತುಂಬ ಖುಷಿ. ಶಾನುಗೆ ಹೆಲ್ಪ್ ಕೂಡ ಆಯಿತು. ಆತ ಶಾನುಗೆ ಹೆಲ್ಪ್ ಮಾಡತ್ತ ಆದ್ವಿ ಬರ್ತದೆ. ತಂಗಿ ಮನೆಗೆ ರೀಚ್ ಆಗಿದ್ದೀವಿ ಸ್ನೇಹಿತರೆ. ನಾವು 2:30 ಗಂಟೆಗೆ ಮನೆಯಿಂದ ಹೊರಟು 6 ಗಂಟೆ ಆಗಿದೆ ಇಲ್ಲಿಗೆ ತಲುಪಬೇಕಾದ್ರೆ. 6 ಗಂಟೆ ಆಗಿದೆ. ಒಂದು 2 hours ಅಷ್ಟೇ ಇರೋದು ಜರ್ನಿ ನಮ್ಮ ಮನೆಯಿಂದ ಇಲ್ಲಿಗೆ. ಹಾಗೆ ಇವತ್ತು ಬರಬೇಕಾದ್ರೆ ಟ್ರಾಫಿಕ್ ಸಿಕ್ತು, ಹಾಗೆ ಆಮೇಲೆ ರೋಡ್ ಕೂಡ ಸರಿ ಇರಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಕರೆಕ್ಟಾಗಿ 6 ಗಂಟೆ ಆಗಿದೆ ರೀಚ್ ಆಗಬೇಕಾದ್ರೆ. ಈಗ ಬಂದು ಜ್ಯೂಸ್ ಕುಡಿದು ಟೀ ಕುಡಿದು ಸ್ನಾನ ಎಲ್ಲ ಮಾಡಿ ಕೂತಿದ್ದೀನಿ. ಅಮ್ಮ ಇದ್ದಾರೆ, ಹಾಗೆ ತಂಗಿ ಸ್ನಾನಕ್ಕೆ ಹೋಗಿದ್ದಾಳೆ. ತಂಗಿ ಮಗ ಕೂಡ ಇದ್ದಾನೆ, ಆಟ ಆಡ್ಕೊಂಡಿದ್ದಾನೆ. ಇವರಿಬ್ಬರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಸೋಕುಂಡೆ ಗಾಡಿ ಸೋಕುಂಡೆ ದೊಡ್ಡಪ್ಪ ಕೊರ್ನಿ ಏರ್ ಕೊರ್ನಿ ಬಾಬಾಗೆ ಏರ್ ಕೊರ್ನಿ ದೊಡ್ಡಪ್ಪ ಕೊರ್ನಿ ಬೊಕ್ಕ ಆದ್ಯಕ್ಕ ಕೊರ್ನಿ ಬಡ್ಡೇನೆ ಇರ್ನ ಹ್ಯಾಪಿ ಬಡ್ಡೇನೆ ಏಪ ಹ್ಯಾಪಿ ಬಡ್ಡೇ ಎಲ್ಲೇನೆ ಇರಾಗ ಏನಮ್ಮಂತೀರಿ ಸ್ಕೂಲ್ಡು ಹ್ಯಾಪಿ ಬಡ್ಡೇದನಿ ಹ್ಯಾಪಿ ಬಡ್ಡೇದನಿ ಏನಮ್ಮಂತೀರಿ ಸ್ಕೂಲ್ಡು ಪನೋಡು ಏನಡ ಆರತಿ ಮಂತೀರಿ ಎಂಚ ಮಂತೀರಿ ಇಡತ್ತುಲೆ ಅಪ್ಪು ವೀಡಿಯೋ ಪಾಡ್ಗಾವೆ ಹಾಯ್ ಬಲ್ಲೆ ಬಲ ಬ್ಲ್ಯಾಕಿಯಾ ಏನಪ್ಪದಾರ ಬ್ಲ್ಯಾಕಿ ಜಾನಿ ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.